ಗ್ರಾಮ ಪಂಚಾಯಿತಿಯ ಕಡತಗಳು ಸಾರ್ವಜನಿಕ ದಾಖಲೆಗಳು ಅವುಗಳನ್ನು ಕಚೇರಿಯ ಹೊತ್ತಿನಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5:30ರವರೆಗೆ ಅಧಿಕೃತ ಉದ್ದೇಶಗಳಿಗಾಗಿ ಮಾತ್ರ ಬಳಸಬೇಕು. ಕಡತಗಳು ಯಾವಾಗಲೂ ಪಂಚಾಯಿತಿ ಕಚೇರಿಯಲ್ಲೇ ಇರಬೇಕು. ಒಂದು ವೇಳೆ ಮೇಲಾಧಿಕಾರಿಗಳ ತಪಾಸಣೆಗೆ ಕೊಂಡೊಯ್ಯಬೇಕಿದ್ರೂ ಕೂಡ ಒಂದು ದೃಢೀಕೃತ ಆದೇಶ ಮತ್ತು ಕಡತಗಳ ಪಟ್ಟಿ ಇರಬೇಕು. ವಿಡಿಯೋದಲ್ಲಿ ಹೇಳುವಂತೆ ಬೆಳಗ್ಗೆ 7 ಗಂಟೆಗೆ ಯಾರೂ ಇಲ್ಲದ ಹೊತ್ತಿನಲ್ಲಿ ಖಾಸಗಿ ಆಟೋದಲ್ಲಿ ಕಡತ ಸಾಗಿಸುವುದು ಕಾನೂನುಬದ್ಧವಲ್ಲ. ಇದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಗ್ರಾಮ ಪಂಚಾಯಿತಿ ರಾಜ್ ಅಧಿನಿಯಮದಲ್ಲಿ ಉಲ್ಲಂಘನೆಯಾಗ್ತಾ ಇದ್ದು, ಅಧಿಕಾರಿಗಳ ಮೇಲೆ ಯಾವ ಕ್ರಮ ಜರುಗಿಸಬಹುದು ಅಂತ ಯೋಚನೆ ಮಾಡ್ತಾ ಇದ್ದು, ಒಬ್ಬ ಸಾರ್ವಜನಿಕ ಸೇವಕನಾಗಿ ಪಿಡಿಒ ಇಲ್ಲವೇ ಇತರ ಸಿಬ್ಬಂದಿ ಕಡತಗಳ ದುರ್ಬಳಕೆ ಇಲ್ಲವೇ ಅಕ್ರಮ ಸಾಗಾಟ ಮಾಡಿದರೆ ಕರ್ನಾಟಕ ಸಾರಿಗೆ ಸೇವಾ ನಿಯಮಗಳ ಅಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಮಾನತುಗೊಳಿಸಬಹುದು ಇಲ್ಲವೇ ಇಲಾಖೆ ತನಿಖೆಗೆ ಆದೇಶಿಸಬಹುದು. ಕಡತಗಳನ್ನು ನಾಶಪಡಿಸುವ ಇಲ್ಲವೇ ಕದಿಯುವ ಉದ್ದೇಶವಿದ್ದರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬಹುದು. ಸರ್ಕಾರಿ ಕಡತಗಳನ್ನು ಖಾಸಗಿ ವ್ಯಕ್ತಿಗಳ ಮೂಲಕ ಇಲ್ಲವೇ ಖಾಸಗಿ ವಾಹನದಲ್ಲಿ ಸಾಗಿಸುವುದು ಗಂಭೀರ ಸ್ವರೂಪದ ಕರ್ತವ್ಯ ಲೋಪವೆಂದು ಪರಿಗಣಿಸಲಾಗ್ತಾ ಇದೆ. ಎಲ್ಲಿಗೆ ತಗೋದಿದೆಯಪ್ಪ ಎಲ್ಲಿಗೆ ತಗೋತಿದ್ದೀ? ಈಗ 7 ಗಂಟೆಗೆ ಬಂದು ಬಾಗಿಲು ತೆಗ್ಬಿಟ್ಟು ಎಲ್ಲಿ ತಗೋತಿದ್ದೀರಿ? ತಾಲೂಕ್ ಪಂಚಾಯತಿ 7 ಗಂಟೆಗೆ ಬಾಗಿಲು ತೆಗ್ದದೆ. 7 ಗಂಟೆಗೆ ಬಾಗಿಲು ತೆಗ್ದದೆ ತಾಲೂಕ್ ಪಂಚಾಯತಿ. ವೆರಿಫಿಕೇಶನ್ಗೆ 10 ಗಂಟೆಗೆ ತಗೋಬೇಕು ನೀವು. 7 ಗಂಟೆಗೆ ಯಾರು ಇಲ್ದೋದಾಗ ಊರವರೆಲ್ಲ ಮನ್ಗಿದಾಗ ಬಂದು ಕಳ್ತಂದಾಗ ತುಂಬ್ಕೊಂಡೋಗ್ಬಿಟ್ರಿ ವೆಲನ ಪೈಲನ. ಯಾವ 8 ಎಲ್ಲ ತಗೋಬೇಡ ತೀರಪ್ಪ. ನೀವು 10ವರೆಗೆ ಅವಳು ಬಂದ್ಮೇಲೆ ತಗೋಗ್ಬೇಡಿ.